ದೇಶದ ಅಭಿವೃದ್ಧಿಗಾಗಿ ಮತದಾರರು ಕಾಂಗ್ರೆಸ್ಗೆ ಬೆಂಬಲ ನೀಡಿ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ, ನಿಮ್ಮ ಮನೆ ಮಗಳನ್ನು ಗೆಲ್ಲಿಸುವ ಜವಾಬ್ದಾರಿ ಮತದಾರರ ಮೇಲಿದೆ ಎಂದ ಪ್ರಿಯಾಂಕಾ ಜಾರಕಿಹೊಳಿ, ದೇಶದ ಹಿತ ಕಾಪಾಡಲು ದೇಶದ ಅಭಿವೃದ್ಧಿಗಾಗಿ ಮತದಾರರು ಕಾಂಗ್ರೆಸ್ಗೆ ಬೆಂಬಲ ನೀಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ನಿಮ್ಮ ಸಹೋದರಿಗೆ ಮತದಾರರು ತಮ್ಮ ಅಮೂಲ್ಯವಾದ ಮತ ನೀಡಬೇಕೆಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮನವಿ ಮಾಡಿಕೊಂಡ್ರು. ಕ್ಷೇತ್ರ ಆಯಿತು, ಕಾಗವಾಡ, ಅಥಣಿ, ಉಪ್ಪಾಣಿ, ನಿನ್ನೆ ಚಿಕ್ಕೋಡಿ ಸದರ್ಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮಾಡಿದ್ವಿ. ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ಬಂದಿದ್ದರು, ರೆಸ್ಪಾನ್ಸ್ ಎಲ್ಲ ಕಡಿಮೆ. ತಾವು ಯುವಕರು ಯುವತಿಯರು ಯುವ ಸಮುದಾಯ ಯಾವ ರೀತಿಯಾಗಿ ತಮಗೆ ಬೆಂಬಲ ಸೂಚಿಸ್ತಾ ಇದೆ? ಅವ್ರ ಕಡೆನೂ ರೆಸ್ಪಾನ್ಸ್ ಚೆನ್ನಾಗಿದೆ. ಈಗಾಗಲೇ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ಅಪ್ರೆಂಟಿಸ್ಶಿಪ್ 1 ಲಕ್ಷ ಕೊಟ್ಟಿದ್ದಾರೆ. ನಾವು ಕೂಡ ಅವ್ರಿಗೆ ಏನಾದರೂ ಉದ್ಯೋಗ ಆಗಲಿ ಹಾಗೂ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಆಗಲಿ ಲೋನನ್ನು ಕೊಡುವಂಥ ಆ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ಈ ಕೇಂದ್ರದಲ್ಲಿ ಏನು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ, ಅವ್ನ ಜನರಿಗೆ ಯಾವ ರೀತಿಯಾಗಿ ಈಗಾಗಲೇ ಅನುಕೂಲ ಆಗಿದೆ ರೀ, ಮಹಿಳೆಯರಿಗೂ ಕೂಡ ಹಾಗೂ ಯುವಕರಿಗೂ. ಪ್ರತಿ ಎಲ್ಲ ಪಂಚಾಯತ್ ಮೆಂಬರ್ಗೆ ಅವ್ರ ಪ್ರತಿ ಹಳ್ಳಿಗೂ ಹೋಗಿ ತಲುಪಿಸ್ಬೇಕಂತ ನಾವು ಯಾವತ್ತೆಲ್ಲ ಮನವಿ ಮಾಡ್ತೀವಿ. ಚಿಕ್ಕೋಡಿ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಯವಕನಮಡಿ ಕ್ಷೇತ್ರದ ಮಾವನೂರ, ಪಾಶ್ಚಾಪುರ, ರುಸ್ತುಂಪುರ ಗ್ರಾಮದಲ್ಲಿ ಬೂತ್ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಜನಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ನಿಮ್ಮ ಮನೆ ಮಗಳನ್ನು ಕೈ ಹಿಡಿದು ನಡೆಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಈ ಕ್ಷೇತ್ರದಿಂದ ಆಯ್ಕೆಯಾದರೆ ಹಗಲಿರುಳು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದು ಹೇಳಿದರು. ತಂದೆಯವರು ಅಭಿವೃದ್ಧಿ ಹರಿಕಾರರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕು. ಮೊದಲ ಬಾರಿಗೆ ಚುನಾವಣೆ ಅಖಾಡಕ್ಕೆ ಹೆಜ್ಜೆ ಇಟ್ಟಿರುವುದು. ಹೆಜ್ಜೆ ಹೊಸದಾಗಿರಬಹುದು, ಬೇರು ಮಾತ್ರ ಹಳೆಯದು ಎನ್ನುತ್ತಾ, ಯಾಕೆಂದರೆ ತಂದೆಯವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮತದಾರರು ಮತ ನೀಡಬೇಕು. ಅಪಾರ ವಿಶ್ವಾಸ ಇಟ್ಟಿದ್ದೇನೆಂದು ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು. ತಂದೆಯವರಾದ ಸತೀಶ್ ಜಾರಕಿಹೊಳಿ ಅವರು ಭಾಷಣ ಮಾಡುವವರಲ್ಲ, ಅವರ ಅಭಿವೃದ್ಧಿ ಕಾರ್ಯಗಳು ಹೆಸರುವಾಸಿಯಾದರು. ಇಲ್ಲಿಂದ ಆಯ್ಕೆಯಾದರೆ ಕೇಂದ್ರದಿಂದ ಅನುದಾನ ತರಲು ಹಾದಿ ಸುಗಮವಾಗಲಿದೆ. ಜೊತೆಗೆ ಚಿಕ್ಕೋಡಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಸಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಕಾಂಗ್ರೆಸ್ ವಿಧಾನಸಭಾ ಚುನಾವಣೆ ಪೂರ್ವ ಪ್ರಣಾಳಿಕೆಯಲ್ಲಿನ 5 ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿದ್ದಾರೆ. ಈ ಯೋಜನೆಗಳಿಂದ ರಾಜ್ಯ ಜನತೆ ನೆಮ್ಮದಿ ಜೀವನ ಸಾಗಿಸುತ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಚುನಾವಣೆ ಪೂರ್ವ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ. ಲೋಕಸಮರದಲ್ಲಿ ಕೈ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗಾಗಿ ಮೀಸಲಾತಿ ಸೇರಿದಂತೆ ಪ್ರತಿ ವರ್ಷವೂ ಮಧ್ಯವರ್ಗದ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದೆ. ಜೊತೆ 16 ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಇವೆಲ್ಲವೂ ನಿಮ್ಮ ಪಾಲಾಗಬೇಕಾದ್ರೆ ಮತದಾರರು ಕಾಂಗ್ರೆಸ್ಗೆ ಮತ ಚಲಾಯಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಗುಡಗನಟ್ಟಿ, ಶಿವಪ್ಪ ಈರನಟ್ಟಿ, ಯಲ್ಲಪ್ಪ ನಾಯಕ್, ಶ್ರೀಶೈಲ್ ದೊಡ್ಡಮನಿ, ಶಿವಲಿಂಗಪ್ಪ ಹೆಬ್ಬಾಳ, ಲಗ್ಮವ ಸಾವಿನಾಯ್ಕ್, ಅಡಿಯಪ್ಪ ಬಡನಾಯ್ಕ್, ಸತ್ಯಪ್ಪ ಲಟ್ಟೆ, ಚಂದ್ರಪ್ಪ ಹೆಬ್ಬಾಳ್, ಈಶ್ವರ್ ಮುನ್ನೋಳಿ, ವೀರಭದ್ರ ಮನಗುತ್ತಿ, ಅಬ್ದುಲ್ ಗಣಿದರ್ಗಾ, ಪರಶುರಾಮ್ ನಾಯಕ್, ಹಾಲಪ್ಪ ಕುಂಕಣಿ, ಶೋಭಾ ನಾಯಕ್, ಸುರೇಖಾ ನಾಯಕ್, ಮಂಜುಗೌಡ ಪಾಟೀಲ್ ಹಾಗೂ ಮಾವನೂರ, ಪಾಚಾಪುರ, ರುಸ್ತುಂಪುರ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.